ಸಂತೋಷದ ಜೀವನ ಬೇಕಾ? ಹಾಗಿದ್ದರೆ ಮೊದಲು ಬೇಕಾಗಿರುವುದು ತೃಪ್ತಿ. ತೃಪ್ತಿ ಇದ್ದವನಿಗೆ ಮಾತ್ರ ನೋಡಿ ಮನಃಶಾಂತಿ. ಕೇವಲ ಲೌಕಿಕ ಸುಖಗಳಿಗೆ ನಾವು ಜೀವನವೆಲ್ಲ ಪರದಾಡ್ತಾ ಜೀವನ ಶೈಲಿಯನ್ನು ನಡೆಸೋದೇ ಪ್ರವೃತ್ತಿ ಮಾರ್ಗ ಅಂತ ಕರಿತೀವಿ. ಆದರೆ ತನ್ನಲ್ಲಿರುವುದರಲ್ಲೇ ತೃಪ್ತಿ ಪಡುತ್ತಾ ಸಂತೋಷದಿಂದ ಜೀವನ ನಡೆಸುತ್ತಾ ಜೀವನದ ಉದ್ದೇಶವನ್ನು ಕಂಡುಕೊಳ್ಳುವ ಮಾರ್ಗನ ನಿವೃತ್ತಿ ಮಾರ್ಗ ಅಂತ ಕರಿತೀವಿ. ಶುಕ್ಲ ಯಜುರ್ವೇದಕ್ಕೆ ಸೇರಿದ ಈಶೋವಾಸ್ಯ ಉಪನಿಷತ್ತಿನಲ್ಲಿ ಈಶಾವಾಸ್ಯಮಿದಂ ಸರ್ವಂ ಅಂತ ಹೇಳ್ತೀವಿ. ಅಂದರೆ ಈ ಪ್ರಪಂಚದಲ್ಲಿರುವುದೆಲ್ಲವೂ ಕೂಡ ಆ ಪರಮಾತ್ಮನಿಗೆ ಸೇರಿತು. ನಮ್ಮದು ಅಂತ ಏನೂ ಇಲ್ಲ. ನಾವು ಬರಿಗೈಲೇ ಈ ಲೋಕಕ್ಕೆ ಬಂದ್ವಿ, ಬರಿಗೈಲೇ ಹಿಂತಿರುಗ್ತೀವಿ. ಅನೇಕ ರಾಷ್ಟ್ರಗಳನ್ನು ಗೆದ್ದಿದ್ದ ಅಲೆಕ್ಸಾಂಡರ್ ದಿ ಗ್ರೇಟ್ ತಾನು ಸತ್ತಾಗ ತಾನು ಬರಿಗೈಯಲ್ಲಿ ಹಿಂದಿರುಗುವುದನ್ನು ಜನರು ನೋಡಲಿ ಎಂದು ಅಧಿಕಾರಿಗಳಿಗೆ ಹೇಳಿದ್ನಂತೆ. ನನ್ನದು ಅನ್ನುವುದೆಲ್ಲ ತಾತ್ಕಾಲಿಕ ಅಷ್ಟೆ. ನಾವು ನಮ್ಮ ಆಸ್ತಿಗಳಿಗೆ ಕೇವಲ ತಾತ್ಕಾಲಿಕ ವಾರಸುದಾರರಷ್ಟೇ ಹೊರತು ಅವು ಶಾಶ್ವತವಾಗಿ ನಮ್ಮದಲ್ಲ. ಆದುದರಿಂದ ಈಶೋವಾಸ್ಯೋಪನಿಷತ್ ತ್ಯಾಗದಿಂದ ಜೀವನ ಮಾಡುವುದನ್ನು ಕಲಿ, ಬೇರೆಯವರ ಸೇರಿದ್ದು ವಸ್ತುಗಳ ಮೇಲೆ ಮೋಹ ಬೆಳೆಸ್ಕೊಳ್ಬೇಡ ಅಂತ ಹೇಳುತ್ತೆ. ನಾವು ಮಾಡಿದ ಕರ್ಮಗಳನ್ನು ನಾವು ಪಾಪ ಪುಣ್ಯಗಳ ರೂಪದಲ್ಲಿ ತೆಗೆದುಕೊಂಡು ಹೋಗುವ ಅಷ್ಟೆ. ಬೇರೆ ಯಾವ ವಸ್ತುವನ್ನು ತೆಗೆದುಕೊಂಡು ಹೋಗೋಕ್ಕಾಗೋದಿಲ್ಲ. ಭಜಗೋವಿಂದಂ ಗ್ರಂಥದಲ್ಲಿ ಶ್ರೀ ಶಂಕರಾಚಾರ್ಯರು ಎಲೈ ಮೂಡನೆ ಕೇವಲ ಹಣ ಬೇಕೆನ್ನುವ ಹಂಬಲವನ್ನು ಬಿಡು, ನಿನ್ನ ಕರ್ಮಗಳಿಗೆ ತಕ್ಕಂತೆ ಆ ಪರಮಾತ್ಮನು ನಿನಗೆ ಏನು ಕೊಟ್ಟಿದ್ದಾನೋ ಅದರಲ್ಲಿ ತೃಪ್ತಿ ಪಡು ಅಂತ ಹೇಳ್ತಾರೆ. ಹೆಚ್ಚು ಹಣ ಇದ್ದರೆ ತಿನ್ನಬಾರದನ್ನು ತಿಂದು ರೋಗಗಳಿಗೆ ತುತ್ತಾಗೋದನ್ನು ಕಾಣ್ಬೋದು. ಅದೇ ರೀತಿ ಒಬ್ಬ ಬಡವ ತನಗೆ ಎಷ್ಟು ಬೇಕೋ ಅಷ್ಟು ತಿಂದು ಆರೋಗ್ಯದಿಂದ ಇರುವುದನ್ನು ಕಾಣ್ಬೋದು. ಆದುದರಿಂದ ಮನುಷ್ಯನು ತೃಪ್ತಿಯಿಂದ ಜೀವನ ಮಾಡೋದು ಒಳ್ಳೆಯದು. ಇದೇ ವೇದಾಂತಗಳ ಅಭಿಪ್ರಾಯ. ಸರ್ವಂ ಕೃಷ್ಣಾರ್ಪಣಮಸ್ತು.